ಗೈಸ್, ಇವತ್ತು ನನ್ನ ತಲೆಯಲ್ಲಿ ಯಾಕೋ ಗೊತ್ತಿಲ್ಲ ನಮ್ಮ ಅತ್ತೆ ಮಗಳು ಅನನ್ಯನೇ ನೆನಪಾಗ್ತಿದ್ದಾಳೆ. ಅವಳನ್ನ ಔಟ್ಸೈಡಿಂದ ನೋಡ್ಕೊಂಡು ಬಂದರೆ ಅವಳದು ಪರ್ಫೆಕ್ಟ್ ಲೈಫು, ಆದರೆ ಇನ್ಸೈಡು ಟ್ರೂಲಿ ಡಿಸಾಸ್ಟರ್. ಹಾಗಿದ್ರೆ ಏನಾಗಿರ್ಬೋದು ನೋಡ್ಕೊಂಡು ಬರೋಣವಾ? ಅವಳು ಕಾಲೇಜ್ ಟಾಪರು, ಫ್ರೆಂಡ್ಸ್ ಜೊತೆ ಯಾವಾಗಲೂ ನಗ್ನಗ್ತಾನೆ ಮಾತಾಡ್ತಾಳೆ. ಇನ್ಸ್ಟಾದಲ್ಲೂ ಕೂಡ ಅವಳಿಗೆ ಬೇಜಾನ್ ಜನ ಫಾಲೋವರ್ಸ್ ಇದ್ದಾರೆ. ಒಂದು ಲೆವೆಲಲ್ಲಿ ನೋಡೋದಾದ್ರೆ ಅವಳದು ಎಲ್ಲರೂ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋ ಲೈಫು. ಬಟ್ ಇನ್ಸೈಡ್ ಶಿ ವಾಸ್ ಎಕ್ಸ್ಟ್ರೀಮ್ಲಿ ಟಯರ್ಡ್. ಪ್ರತಿ ರಾತ್ರಿ ರೂಮ್ ಡೋರ್ನ ಕ್ಲೋಸ್ ಮಾಡ್ಕೊಂಡ್ಬಿಡೋಳು. ಶಿ ಯೂಸ್ ಟು ಸಿಟ್ ಇನ್ ಸೈಲೆನ್ಸ್. ಅವಳ ಕೈಯಲ್ಲಿ ಫೋನ್ ಏನೋ ಇರ್ತಾ ಇತ್ತು, ಬಟ್ ನೋ ಒನ್ ಟು ಟೆಕ್ಸ್ಟ್ ಇನ್ ದಟ್ ಟೈಮ್. ನಾನು ನನ್ನ ಲೈಫಲ್ಲಿ ಏನು ಮಾಡ್ತಾ ಇದ್ದೀನಿ, ಯಾಕೆ ಹೀಗಿದ್ದೀನಿ ಅಂತೆಲ್ಲ ಪ್ರಶ್ನೆ ಕೇಳ್ಕೊಳ್ಳೋಳು. ಹೀಗಿರ್ಬೇಕಾದ್ರೆ ಒಂದಿನ ಅವಳ ಬೆಸ್ಟ್ ಫ್ರೆಂಡ್ ರಿಯಾ ಹೇಳ್ತಾಳೆ, ಯು ಲುಕ್ ಫೈನ್ ಬಟ್ ಯು ಡೋಂಟ್ ಫೀಲ್ ಫೈನ್ ರೈಟ್? ಆಗ ಫಸ್ಟ್ ಟೈಮ್ ಅವಳ ಮುಖದಲ್ಲಿ ಸ್ಮೈಲ್ ಇರಲಿಲ್ಲ. ಶಿ ಜಸ್ಟ್ ಸೆಟ್, ಐ ಡೋಂಟ್ ನೋ ಹೂ ಐ ಆಮ್ ಬಿಕಮಿಂಗ್. ಆ ದಿನ ಅವಳಿಗೆ ರಿಯಲೈಸ್ ಆಗಿದ್ದು ಏನಂದ್ರೆ, ಶಿ ವಾಸ್ ನಾಟ್ ವೀಕ್, ಶಿ ವಾಸ್ ಜಸ್ಟ್ ಇಗ್ನೋರಿಂಗ್ ಹರ್ ಸೆಲ್ಫ್, ದ್ಯಾಟ್ಸ್ ಇಟ್. ಇಷ್ಟೆಲ್ಲ ಆದಮೇಲೆ ಅವಳಿಗೆ ಅರ್ಥ ಆಯಿತು. ಆಗ್ಲಿಂದ ಅವಳಲ್ಲಿ ಸಣ್ಣ ಪುಟ್ಟ ಚೇಂಜಸ್ ಆಗ್ತಾ ಬಂತು. ಇದನ್ನ ಅವಳು ದಿನಾಗ್ಲೂ ತನ್ನ ಡೈರಿನಲ್ಲಿ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲು. ನಾನು ಜನಗಳಿಗೋಸ್ಕರ ಅಲ್ಲ, ತನಗೋಸ್ಕರ ಬದುಕಬೇಕು ಅಂತ ಅರ್ಥ ಮಾಡ್ಕೊಂಡ್ಲು. ದಿನಗಳು ಕಳೀತಾ ತನಗೆ ಯಾವ್ದು ಇಷ್ಟ ಆಗುತ್ತೋ ಯಾವ್ದು ಇಷ್ಟ ಆಗಲ್ವೋ ಅದನ್ನು ಅರ್ಥ ಮಾಡ್ಕೊಂಡ್ಲು. ಇಷ್ಟ ಆಗದೆ ಇರೋದಕ್ಕೆ ನೋ ಅಂತ ಹೇಳೋದಕ್ಕೆ ಶುರು ಮಾಡಿದ್ಲು. ಇವಾಗ ಅವಳನ್ನ ಮಿರರಲ್ಲಿ ನೋಡ್ಕೊಂಡಾಗ ಐ ಆಮ್ ಫೈನ್ ಅಂತ ಹೇಳ್ಕೊಳ್ಳೋ ಬದಲು ಐ ಆಮ್ ಗೆಟಿಂಗ್ ಬೆಟರ್ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇದು ಅವಳ ಸ್ಟೋರಿ ಎಂಡ್ ಆಗಿರಲಿಲ್ಲ, ಬಿಗಿನಿಂಗ್ ಆಗಿತ್ತು. ಈ ಸ್ಟೋರಿ ನಾವು ಕೇಳಿದ್ಮೇಲೆ ಪ್ರತಿಯೊಬ್ಬರು ಅನನ್ಯ ಥರನೇ ಇರ್ತಾರೆ ಅಲ್ವಾ ಅಂತ ಅನ್ನಿಸ್ತು. ಅವ್ರ ಲೈಫಲ್ಲೂ ಹೀಗೆ ಸ್ಟ್ರಗಲ್ ಮಾಡ್ತಿರ್ತಾರೆ ಅಲ್ವಾ ಅಂತಲೂ ಅನ್ನಿಸ್ತು. ನಿಮಗೆ ಈ ಸ್ಟೋರಿ ಕೇಳಿ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅನ್ಕೋತೀನಿ. ಹಾಗೆ ನಿಮ್ಮ ಲೈಫಲ್ಲೂ ಅನನ್ಯ ಥರನೇ ಸ್ಟ್ರಗಲ್ ಮಾಡೋರು ಯಾರಾದರೂ ಇದ್ದರೆ ಕಮೆಂಟ್ ಮಾಡ್ತೀರಾ ಅಂತಲೂ ಅನ್ಕೋತೀನಿ. ಗೈಸ್, ಕೊನೆದಾಗ ಒಂದು ಮಾತು, ನಿಮ್ಮನ್ನು ನೀವು ಜನಗಳಿಗೋಸ್ಕರ ಅಲ್ಲ ನಿಮಗೋಸ್ಕರ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗಿ ಅಂತ ಹೇಳ್ತಾ ನನ್ನ ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಬಾಯ್ ಗೈಸ್.